ಗುರುವೇ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಾಪು ಲವ್ಸ್ K28. ಇವತ್ತು ನಾವೆಲ್ಲಿ ಹೊಂಟೇವಂದ್ರೆ ಜಾಬೇರಿಗೆ ಹೊಂಟೇವಿ ಫ್ಯಾಮ್ಲಿ. ಜಾಬೇರಿ ದೇವ್ರ ದರ್ಶನ ಮಾಡ್ಕೊಂಬರಕ್ಕೆ ಹೊಂಟೇವಿ. ಯಾರ್ಯಾರು ಹೊಂಟೇವಂದ್ರೆ ನಮ್ಮ ಕೂಡ ಅದಾರ. ಮುಂದೆ ರಾಹುಲ್ ಅಣ್ಣ, ಪಿಂಟು ಅಣ್ಣ, ಇನ್ನು ನಮ್ಮ ಅಕ್ಷಯ್ ಗೌಡ್ರು ಅದಾರ. ನಾವು 4 ಮಂದಿ ಕೂಡಿ ಇವತ್ತು ಹೊಂಟೇವಿ ಫ್ಯಾಮ್ಲಿ. ನಾ ದೇವ್ರಿಗೆ ಹೋಗಕ್ಕೆ ರೀಸನ್ ಏನಂದ್ರೆ, ಈಗ ನಾ ಮೊನ್ನೆ ದೇವ್ರಿಗೆ ಬಿಡ್ಕೊಂಡಿದ್ದೆ. ಏನಪ್ಪಾ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ನಾಗ ಒಟ್ಟು 80 ಮಂದಿ ಫಾಲೋವರ್ಸ್ ಆಗಿದ್ರೆ ಅದು ಜಾಸ್ತಿ ಇನ್ಕ್ರೀಸ್ ಆಗತ್ತಿದ್ದಿಲ್ಲ. ನಾನು ಸುಮ್ಮನೆ ಒಂಥರ ದೇವ್ರು ಬೆಳ್ಕೊಂಡೆ ದೇವ್ರ ನಂದು 100 ಫಾಲೋವರ್ಸ್ ಕಂಪ್ಲೀಟ್ ಆಗಲಿ, ನಾನು ನಿಮ್ಮ ಗುಡಿಗೆ ಬಂದು ಕೈ ಹಿಡ್ಕೊಂಡು ಹೋಗ್ತೀನಿ ದೇವ್ರ ಬೆಳ್ಕೊಂಡಿದ್ದೆ. ಹಂಗೆ ನಂದು ಅಂದ್ಕೊಂಡು 2 ದಿನಕ್ಕೆ ನಂದು ಒಮ್ಮೆ 40 ಮಂದಿ ಫಾಲೋವರ್ಸ್ ಜಾಸ್ತಿ ಆದ್ರೆ, ಅದಕ್ಕೆ ನಾವು ಆ ಸಂಡೇನ ಹೋಗ್ಬೇಕಂತ ಮಾಡಿದ್ದೇವೆ ದೇವ್ರಿಗೆ. ಬಟ್ ಅದು ಹೋಗೋದಾಗಲಿಲ್ಲ ಸಮ್ ರೀಸನ್ ಸಂಬಂಧ. ಅದಕ್ಕೆ ಈ ಸಂಡೇ ಪ್ಲ್ಯಾನ್ ಮಾಡಿ ನಾ, ರಾಹುಲ್ ಅಣ್ಣ, ಪಿಂಟು ಅಣ್ಣ, ಅಕ್ಷಯ್ ಗೌಡ್ರು ಎಲ್ಲರೂ ಕೂಡ 4 ಮಂದಿ ಕೂಡ ಹೊಂಟೇವಿ. ಬರ್ರಿ ಫ್ಯಾಮ್ಲಿ, ನಿಮ್ಗೆ ಹೋಗೋತ್ತ ಸಿಗ್ತೀನಿ, ಹಂಗೆ ದೇವ್ರ ದರ್ಶನ ಮಾಡಿಸ್ತೀನಿ. ಇದು ನಾ ಫಸ್ಟ್ ಮೋಟೋದಾಗ ಮಾಡಾಕತ್ತೀನಿ. ಅದು ಹೆಂಗೆ ಬರುತ್ತಂತ ಅಷ್ಟು ನಮ್ಗೆ ಗೊತ್ತಿಲ್ಲ. ಇದಲ್ಲದ ನಮ್ಮ ಗೌಡ್ರ ಗಾಡಿ ಹೆಲ್ಮೆಟ್ ಕೊಟ್ಟಾರ ನಮ್ಮ ರಾಹುಲ್ ಅಣ್ಣಾರ. ಅದಕ್ಕೆ ಹೊಂಟೆ ಫಸ್ಟ್ ಮೋಟೋದಾಗ ಮಾಡಾಕ್ತೀನಿ. ನಿಮ್ಮ ಸಪೋರ್ಟ, ನಿಮ್ಮ ಪ್ರೀತಿ ನನ್ನ ಯಾವಾಗಲೂ ಇರುತ್ತೆ. ಬರ್ರಿ, ನಿಮ್ಗೆ ತೋರಿಸ್ತೀನಿ ಎಲ್ಲ ಥರ ಹೋಗುದ. ಬರ್ರಿ, ಹೆಂಗೆ ಆಗೈತೆ ಎಲ್ಲ ನಾವು ತೋರಿಸ್ತೀನಿ. ಅಲ್ಲಿ ನಮ್ಮ ಪಿಂಟು ಅಣ್ಣಾರು ವಿಡಿಯೋ ಮಾಡತ್ತಾರ. ಕಬ್ಬಾಗಿ ಈ ಕಬ್ಬಿನ ಸೀಸನ್ ಒಂದು ಫುಲ್ ಫ್ಯಾಮ್ಲಿ. ಅದಕ್ಕೆ ಕಬ್ಬು ತುಂಬ್ಕೊಂಡು ಗಾಡಿಗಳು ಹೋಗವ. ಗಾಡಿ ಬಾಯ್ ಕುಡಿಬೇಕು ಈ ಟೈಮ್ನಾಗ. ಅದಕ್ಕೆ ಸೊಕಾಸ ಗಾಡಿ ಹೊಡಿಬೇಕು. ಬೇರೆ ಹೋಗುನಂತ. ಇದು ಯಾವ ರೋಡ್ ಅಂತಾರ ಬಿಜಾಪುರ ಮಂದಿಗಂತೂ ಗೊತ್ತಾಗತ್ತ ಆಲ್ಮೋಸ್ಟ್. ಇದು ನಮ್ಮ ಬಿಜಾಪುರ ಮಂದಿ ಫೇವ್ರೇಟ್ ರೋಡ್. ಅದ್ರಾಗ ನನಗಂತೂ ಫುಲ್ ಫೇವ್ರೇಟ್ ರೋಡ್. ಯಾಕಂದ್ರೆ ಇದು ನಮ್ಮ ಇಂಡಿ ರೋಡ್. ಬರೋಬ್ಬರಿ ನನಗೆ 2 ತಿಂಗಳ ಡ್ಯೂಟಿ ಹಾಕಿದ್ರು ಇಂಡಿಗೆ. ಹಾಗೆಲ್ಲ ಹೇಳ್ತೀನಿ ಫ್ಯಾಮ್ಲಿ, ರೋಡ್ ಅಂತೂ ಬಸ್ ಹೆವಿ. ಬರ್ರಿ ಫ್ಯಾಮ್ಲಿ, ನಿಮ್ಗೆ ಸಿಗ್ತೀನಂತ. ನೆಕ್ಸ್ಟ್ ಸಿನಿಮಾಟಿಕ್ ಒಂದೆರಡು ವಿಡಿಯೋ ತೋರಿಸ್ತೀನಿ, ನೋಡ್ರಿ. ನನ್ನದಿ ವೇದನೆ ನಿನಗೆ ನಾನೀಡೇನು. ಎಲ್ಲಾ ತರ ಮಟೀರಿಯಲ್ ತಯಾರಕವಲ್ಲ, ಎಲ್ಲ ಇಲ್ಲೇ ತಯಾರಕವ. ಎಲ್ಲ ಇಂಡಸ್ಟ್ರಿ ಏರಿಯಾ ಫ್ಯಾಮ್ಲಿ ಸೈಡ್. ನೀವು ನೋಡ್ರಿ, ಎಲ್ಲ ದೊಡ್ಡ ದೊಡ್ಡ ಗಾಡಿ, ದೊಡ್ಡ ಏನೇನು ದೊಡ್ಡ ಮಾಲ್ ಇರ್ತಾವಲ್ಲ, ಎಲ್ಲ ತರ ಇಲ್ಲೇ ಬಂದು ಎಲ್ಲ ಇದು ಆಗುತ್ತೆ. ಮತ್ತೆ ಈ ಕಡೆ ಎಲ್ಲಾ ತರ ದೊಡ್ಡ ಕಂಪ್ನಿ ಆತ, ಏನೇನು ಇಂಡಸ್ಟ್ರಿಯಲ್ ಏರಿಯಾ ಅದಲ್ಲ, ಎಲ್ಲಾ ತರ ಮಟೀರಿಯಲ್ ಎಲ್ಲ ಇಲ್ಲೇ ರೆಡಿ ಆಕವ. ನೋಡ್ರಿ ಫ್ಯಾಮ್ಲಿ, ನೀವು ನೋಡ್ರಿ ಇಂಡಿ ರೋಡ್ ಹೆಂಗದಂತ. ಈ ತರ ಇಂಡಿ ರೋಡ್ನಾಗ ಗಾಡಿ ಗಿಡಿ ತೊಗೊಂಡು ಏನ್ರ ಹೋದ್ರ ಮುಗಿತ್ತು. ಗಾಡಿ ಹೊತ್ತಾಟೆ ಸರ್ವಿಸ್ಗೆ ಹೋಗ್ಬೇಕು ಡೈರೆಕ್ಟ್ ಗಾಡಿ. ಅದನ್ನ ತೆರೆದು ಕಾಣುವ ಕನಸೆ ಜೀವನ. ಇದೆಲ್ಲ ಇಟಂಗಿ ತಯಾರು ಮಾಡ್ತಾರೆ ಫ್ಯಾಮ್ಲಿ. ಹಂಗ ಈ ಸೈಡ್ ನೋಡಿದಾರ ಫುಲ್ ಇಟಂಗಿ ಎಲ್ಲ ಬಟ್ಟಿಗೆ ಒಟ್ಟು ಎಲ್ಲ ರೆಡಿ ಮಾಡಿ ಇಲ್ಲೇ ಮಾರ್ತಾರೆ ಫ್ಯಾಮ್ಲಿ. ಈ ಕಡೆಯಿಂದ ಕಂಪ್ನಿ ಎಲ್ಲ ಮಾರ್ಕೆಟ್ ಕಳಿಸ್ತಾರ. ಇಲ್ಲಿಗೆ ನಮ್ಮ ಬಿಜಾಪುರ ಮುಗಿತ ಬಾರ್ಡರ್. ಧನ್ಯವಾದಗಳು ಅಂತ ಹೇಳಿಬಿಟ್ರು ಅವ್ರ. ಬರ್ರಿ ಈ ಕಡೆಯಿಂದ ಪಾರ ಹೋಗೋಣ ಜಾಬೇರಿ ಗುಡಿಗೆ. ಇಲ್ಲ ನಾ ಕ್ಯಾಮ್ರಾ ಇದು ಮಾಡಕ್ ಹೋದ್ನಿ, ಅಲ್ಲಿ ತರ ನಾವು ಯಾವ ಬೈ ಹೋಗ್ಬೇಕತ್ ಮಾಡ್ಯಾನೆ. ಜಲ್ದಿ ಮಾಡಿ ಮನಿಗೆ. ಹಿಂಗ ಹೊಡಿತಿದ್ರಿ ಅವ್ರ ಸ್ಟೇಟ್ ರೋಡ್ ಗೊತ್ತಿದ್ರಿ ಇದು. ಸಾಕಾಸ್ ಹೋಗುನು. ಯಾಕಂದ್ರೆ ರೋಡ್ ಅರ್ಥ ಪರಿಸದ್ದು ಒಂದಿಲ್ಲ. ನೋಡಿ ಇದೆಲ್ಲ ಗಾಡಿ ಒಂದೇ ಇದ್ರಾಗ 2 ತರ ಬರ್ತಾವ ನೋಡಿ. ಅವಸರವೇ ಅಪಘಾತಕ್ಕೆ ಕಾರಣ, ಅದಕ್ಕೆ ಸಮಚಲದಿಂದ ಚಲಿಸಿ. ಹಂಗಂದ್ರೆ ಫ್ಯಾಮ್ಲಿ, ಯಾರು ಗೊತ್ತವ್ರು ಕಮೆಂಟ್ ಮಾಡ್ರಿ. ಫುಲ್ ಕರ್ವಿಂಗ್ ಹೊಡಿಬೇಕಂತ ಭಾಳ ಆಸೆ. ಬಟ್ ಕರ್ವಿಂಗ್ ಹೊಡ್ಯಾಕ ಹೋಗಿ ಏನ್ರಿ ಹೊಡ್ಕೊಂಡೆ ಅಂದ್ರೆ ಏನು ಮಾಡೋದು. ಹಿಂಗೆ ಸರಿ ಬಿಡ್ತಾರೆ ಗಾಡಿ. ಕರ್ವಿಂಗ್ ಹೊಡ್ಯಾಕ ಹೋಯ್ತಂದ್ರೆ ಸೀದಾ ಈ ಗಾಡಿ ಗುದ್ದಿ ನಾನೇ ಕರ್ವಿಂಗ್ ಹೊಳ್ ಕುಂತಿರ್ತೀನಿ. ಅಣ್ಣ, ನಾನು ನಿಮ್ಮ ಅಭಿಮಾನಿ ಅಣ್ಣ, ಸೈಡ್ ಸರಿ. ಈಗ ನಾವು ಓಡಿಸ್ತಾ ಗಾಡಿ ಹೀರೋ HF ಡಿಲಕ್ಸ್. ಬಟ್ ಈ ಗಾಡಿ ಕೊಟ್ಟ ಮೈಲೇಜ್ ಮತ್ತೆ ಯಾವ ಗಾಡಿ ನೋಡಿಲ್ಲ. ಬಟ್ ಇದು ಗಾಡಿ 1 ಲೀಟ್ರಿಗೆ ಇಲ್ಲಂದ್ರು ಒಂದು 80ರಿಂದ 85 ತನಕ ಕಿಲೋಮೀಟರ್ ಸಹಜ ಕೊಡೋದು ಫ್ಯಾಮ್ಲಿ ಮೈಲೇಜ್. ಬಟ್ ಗಾಡಿ ಬೆಸ್ಟ್ ಮೈಲೇಜ್ ಕೂಡ
ಬೆಸ್ಟ್ ಗಾಡಿ ಅಂದ್ರೆ ಇದಾಗಿ ಫ್ಯಾಮ್ಲಿ ಹೀರೋ. ಬಟ್ ಏನೇ ಹೇಳ್ರಿ ಫ್ಯಾಮ್ಲಿ, ಹೀರೋ ಗಾಡಿ ಅಂತೂ ಫುಲ್ ಚಲೋ ಇರ್ತಾವ. ಬಟ್ ನಾ ಸಜೆಷನ್ ಮಾಡೋದಂದ್ರೆ ಹೀರೋ HF ಮೈಲೇಜ್ ಬೇಕನ್ನೋರಿಗೆ ಈ ರೋಡ್ನಾಗ ಹೆಚ್ಚು ಏನ್ ನೋಡಿಲ್ಲ ಬಿಡ್ಲಿಕ್ಕರೆ. ಬಟ್ ಹಂಪ್ಗಳಂತೂ ಭಾಳ ಹಾಕ್ಯಾರ. ನಾನು ಒಂದ್ಸಲ ಹೋಗಿದ್ದೆ ಫ್ಯಾಮ್ಲಿ. ನಾ ಯಾವಾಗ ಫಸ್ಟ್ ಇಯರ್ ಇದ್ದಾಗ ಡ್ಯಾವೇರಿಗೆ, ಅದು ಮಧುಬಾಯಿ ರೋಡ್ಲಿ ಹೋಗಿದ್ದೇವಿ. ಇದು ಅಲಿಯಾಬಾದ್ ರೋಡ್ ಮ್ಯಾಗ ಇಂಡಿ ರೋಡ್ ಹಿಡಿದು ಅಲಿಯಾಬಾದ್ ಹಾಯ್ದೆ, ಅಲಿಯಾಬಾದ್ನಿಂದ ಮತ್ತೆ ಡ್ಯಾವೇರಿ ಹೋಗೋದು ರೋಡ್ ನನಗೆ ಗೊತ್ತಿದ್ದಿಲ್ಲ. ಅದಕ್ಕೆ ಮುಂದೆ ಮನೆಗಳು ಹೊಂಟ್ರ, ನಾ ಅದಕ್ಕೆ ನನ್ನ ಗಾಡಿ ಹಿಂದೆ ಅವ್ರಿಂದ ಫಾಲೋ ಮಾಡ್ಕೊತ ಹೊಂಟೀನಿ. ಅವ್ರು ಯಾಕಡೆ ಹೋಗ್ತಾರ ನಾವು ಆ ಕಡೆ ಹೋಗ್ಬೇಕು ಗಾಡಿ ಬರ್ ತೊಗೊಂಡ್ ಹೋಗುನು. ಏನ್ ದ್ರಾಕ್ಷಿ ಸೀಸನ್ ಚಲೋ ಆತ್ ಫ್ಯಾಮ್ಲಿ. ಫುಲ್ ಡ್ಯಾಂಕ್ ಗಿಂಕ ಸಡ್ ಹಾಕಿ ದ್ರಾಕ್ಷಿ ಇದು ಮಾಡ್ತಾರ. ಫುಲ್ ಇನ್ ದ್ರಾಕ್ಷಿ ಸೀಸನ್ ಒಂದು ಬಾಳಿನ 2-3 ತಿಂಗಳು ಫುಲ್ ದ್ರಾಕ್ಷಿ ಸೀಸನ್. ಈಗೇನ್ ದ್ರಾಕ್ಷಿ ಬೆಳಿತಾರ ಫ್ಯಾಮ್ಲಿ ಎಲ್ಲಾ ರೈತರ. ಬಟ್ ರೈತರು ಬೆಳೆದ ಅದನ್ನ ಒಣ ಹಾಕಿ ದ್ರಾಕ್ಷಿ ಮಾಡಿದ್ಮ್ಯಾಗ ಹೊಳ್ಳಿ ಅದೇನ್ ಮಾರ್ಕೆಟಿಗೆ ಬರುತ್ತಿಲ್ಲ, ಅವಾಗ ಫುಲ್ ಅದ್ರ ರೇಟ್ ಇಳಿಸಿ ಬಿಡ್ತಾರ. ಈ ಮೊನ್ನೆ ತೊಗರಿನ ಹಂಗಾತ್ ಫ್ಯಾಮ್ಲಿ. ಮೊದಲು 10,000 ಗಟ್ಲೆ ತೊಗರಿ 10,000 ಇದ್ದಿದ್ದ, ಈಗ ಎಲ್ಲಾ ರೈತರು ರೆಡಿ ಮಾಡಿರೊಟ್ಟಿಗೆ ಹೊಳ್ಳಿ ಮಾರ್ಕೆಟಿಗೆ ತರೋಟಿಗೆ ಹೊಳ್ಳಿ 7,000 ಹಿಂಗ್ ಮಾಡಿಬಿಟ್ರ ಫ್ಯಾಮ್ಲಿ ಕಂಟ್ರೋಲ್. ಬಟ್ ರೈತರು ಭಾಳ ಗೋಳದ. ಬಟ್ ಅದನ್ನ ಸರ್ಕಾರ ನೋಡಿ ಅದೆಲ್ಲ ಮಾರ್ಕೆಟಿಗೆ ಅವ್ರಿಗೆ ಇದು ಮಾಡ್ಬೇಕು ಫ್ಯಾಮ್ಲಿ. ಬಟ್ ಸರ್ಕಾರದಿಂದ ಡೈರೆಕ್ಟ್ ಮಾಡಿದ್ರೆ ನಡೀತೈತಿ. ಬಟ್ ಹಂಗ್ ಮಾಡಲ್ಲ. ಇಲ್ಲಿ ನಡಬರ್ಕ ದಲ್ಲಾಳಿಗಳು ಇರ್ತಾರಲ್ಲ ಫ್ಯಾಮ್ಲಿ, ಅವ್ರದ್ದು ಇಲ್ಲಿ ತೊಗೊಂಡು ಅವ್ರ ಮಾತಾದಾಗ ಅವ್ರ ಕಮಿಷನ್ ಹೊಡೆದು ಅವ್ರು ಮಾರಿ ಅವ್ರು ಇದು ಆಗೋ ಫ್ಯಾಮ್ಲಿ. ಇಲ್ಲಿ ಬಡ್ರ ರೈತರ ದುಡ್ದ ಇದು ಆಗ್ಬೇಕಿಲ್ಲಿ. ಅಂತ ಕಾಲ ಆಗೈತೆ ನಮ್ ದೇಶ ಈಗ. ಬಟ್ ಎಲ್ಲಾ ಕಾಲ ಒಂದೇ ರೀತಿ ಇರಲ್ಲ ಫ್ಯಾಮ್ಲಿ. ಕಾಲ ತಿರುಗುದ, ಒಂದಿನ ಅವ್ರಂದ್ರೆ ಒಂದಿನ ಇವ್ರ. ಬರ್ರಿ ರೈತರ ಬಗ್ಗೆ ಹೇಳಿದ್ರೆ ಭಾಳ ಅದ. ಬಟ್ ರೈತರ ಗ್ರೇಟ್ ಫ್ಯಾಮ್ಲಿ. ಯಾಕೆಲ್ಲಾ ದುಡುದು ಹೊಳ್ಳಿ ಅವ್ರೆಲ್ಲಾ ಮಾರ್ಕೆಟಿಂಗ್ ಮಾಡಿ ಅಷ್ಟೆಲ್ಲಾ ಮಾರಿ, ಅವ್ರು ರೇಟ್ ಕಡಿಮೆ ಇದ್ರು ಮಾರಿ ಹೊಳ್ಳಿ ಅವ್ರು ಇದು ಮಾಡ್ಕೊತಾರಲ್ಲ, ಹೊಳ್ಳಿ ಬೆಳಿತಾರಲ್ಲ, ಅದು ಗ್ರೇಟ್. ಈಗ ನಂಗೆ ರೇಟ್ ಕಡಿಮೆ ಐತಿಪ್ಪ, ನಾ ಯಾಕೆ ಹೊಳ್ಳಿ ಬೆಳಿಲಿ ಆತವ್ರು ಥಿಂಕ್ ಮಾಡಿರ್ತಿಕೋ. ಈ ಯಾವ ದುಡಿತಾವಲ್ಲ ಈ ಕಂಪ್ನ್ಯಾಗ IT ಯಾವ ಸರ್ಕಾರ ನೌಕರಿ ಐತಿರ್ಲೆ, ಅವೆಲ್ಲ ಬಂದ್ ಮಾಡ್ಕೊಂಡು ಸುಮ್ಮನೆ ಮುಚ್ಕೊಂಡು ಕೊಡ್ಬೇಕಾಗೈತೆ ಫ್ಯಾಮ್ಲಿ. ಅದಕ್ಕೆ ರೈತರ ಗ್ರೇಟ್ ಐತೆ. ಇದಕ್ಕೆ ಹೇಳ್ಯಾರ ಫ್ಯಾಮ್ಲಿ, ರೈತರ ಗ್ರೇಟ್. ಅದಕ್ಕೆ ರೈತ ದೇಶದ ಬೆನ್ನೆಲುಬು ಅಂತ ಇದಕ್ಕೆ ಹೇಳ್ತಾರ ಫ್ಯಾಮ್ಲಿ. ಒಂದ್ ಫ್ಯಾಮ್ಲಿ ಇದೆ ನೋಡ್ರಿ, ದ್ವಾರ ಬಾಗಿಲ ವಾಗದೇವಿ ಗುಡಿ ಎಂಟ್ರೆನ್ಸ್ ಆಗೋದು, ದ್ಯಾಬೇರಿ ವಾಗದೇವಿ ಗುಡಿ. ಜೈ ಹರರ್ ಮಹಾದೇವ್, ಜೈ ಮಾತಾ. ನೋಡ್ರಿ ಯಾಕಡೆ ಒಳಗೇನ್ರಿ ಹಿಂಗ ಸೀದಾನಾ? ಸೀದಾ ಹ್ಮ್. ಅಲ್ಲಿ ಮುಂದ್ ಗುಡಿ ಅದಲ್ಲ. ಬಟ್ ರೋಡ್ ಹಂಗ ಹಾಕ್ಯಾರ ಈ ಸೈಡ್ ಅತ್ತ ಅಲ್ಲಿ ಬೋರ್ಡ್ನಾಗ. ಅದೇ ಅಂದೆ, ಬೋರ್ಡ್ ಹಿಂಗ ಹಾಕ್ಯಾರ. ಏರೋ ಮಾರ್ಕ್ ಈ ಕಡೆ ಐತಿ. ಬಟ್ ಏರೋ ಮಾರ್ಕ್ ಸೀದಾ ಹೋಗ್ರಿ, ಸೀದಾ ನೋಡ್ರಿ, ಗುಳಿನ ಕಾಣ್ತದ ಫ್ಯಾಮ್ಲಿ ಮುಂದ. ಮತ್ ನೋಡ್ರಿ ಫ್ಯಾಮ್ಲಿ, ನಮ್ಮ ದ್ಯಾಬೇರಿ ವಾಗ್ದೇವಿ ಮಾತಾ ಗುಡಿ. ಬರ್ರಿ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ನು ಒಳಗ್ ಹೋಗಿ. ಬಟ್ ಗಾಡಿ ಎಲ್ಲಿ ಪಾರ್ಕ್ ಮಾಡೋದು ಅದೇ ಗೊತ್ತಾಗತ್ತಿಲ್ಲ ಈ ಸೈಡ್. ಗೌಡ್ರ ಗಾಡಿನ ಮುಂದೆ ಹೋಗಿ ಎಲ್ಲಿ ಪಾರ್ಕ್ ಮಾಡೋದ್ರಿ? ಗಾಡಿ ಎಲ್ಲಿ ಪಾರ್ಕ್ ಮಾಡೋದು? ಹಂಗೆ ನಾವು ಕೈ ತೊಳಕತ್ ಬಂದೇವಿ. ಬರ್ರಿ ಹೋಗಿ ಕೈ ತೊಂಬರ್ನು. ಇಲ್ಲಿ ನಮ್ಗೆ ಒಂಟೆಕಾಯಿ ಹೊಡಿಬಾರ್ದು ಅಂತ ಹೇಳಿದ್ರು ಅವರು. ಯಾವತ್ತೂ ಜೋಡು ಕೈ ಹೊಡಿಬೇಕತ್ತ. ಹಂಗೆ ನಾವು 2 ಕೈ ತೊಗೊಂಡು ಹೋಗೋಣ ಬರ್ರಿ ದೇವ್ರ ಗುಡಿ ಒಳಗೆ. ಗುರುವೇ ನಮಸ್ಕಾರ. ಇವತ್ತು ನಾವು ಎಲ್ಲಿ ಬಂದೇವಂದ್ರೆ ಬಿಜಾಪುರದಾಗಿರೋ ದ್ಯಾಬೇರಿ ವಾಗ್ದೇವಿ ಗುಡಿಗೆ ಬಂದೇವಿ. ಬರ್ರಿ ದೇವ್ರ ದರ್ಶನ ಮಾಡಿಸ್ತೀನಿ ನಿಮಗೂ. ಮಾಡ್ಕೊಂಬರ್ನು ಬರ್ರಿ ದೇವ್ರ ದರ್ಶನ. ಈ ದೇವ್ರ ಬಗ್ಗೆ ಸ್ವಲ್ಪ ಇತಿಹಾಸ ತಿಳ್ಕೊಂಡಿದ್ದೆ ಅಲ್ಲಿ ಕೇಳಿ, ಅದನ್ನ ನಿಮ್ಗೆ ಹೇಳ್ತೀನಿ ಕೇಳ್ರಿ. ದ್ಯಾಬೇರಿ ಒಳಗೆ ಬಂದು ನೆಲ್ಸಕ್ಕೆ ಕಾರಣ ಏನಂದ್ರೆ, ಈ ದೇವಿ ಮೂಲ ಸ್ಥಾನ ಯಾವುದಂದ್ರೆ
ಸಾತಾರ ಜಿಲ್ಲೆಯ ತರಸವಾಡಿ ಎಂಬ ಊರಿನೊಳಗೆ ಈ ದೇವ್ರಿದ್ರು. ಇವ್ರು ಯಾವಾಗಂದ್ರೆ ನಮ್ಮ ಶಿವಾಜಿ ಕಾಲದಲ್ಲಿ 400-500 ವರ್ಷ ಹಳೆ ಕಾಲದಲ್ಲಿ ಸಾತಾರ ಜಿಲ್ಲೆಯ ತರಸವಾಡಿ ಎಂಬ ಊರಿನೊಳಗಿದ್ರು. ಅವಾಗ ಶಿವಾಜಿ ತಂದೆ ಶಹಾಜಿ ಅದಾರಲ್ಲ, ಸೇನಾ ಮುಖ್ಯಸ್ಥರಾದ ಕಾರಣ ಅಲ್ಲಿಂದ ಇಲ್ಲಿಗೆ ವಲಸೆ ಬಂದ್ರು ಅವರು. ಹಂಗೆ ಮಹಾರಾಷ್ಟ್ರದವರು ಎಲ್ಲರೂ ಇಲ್ಲಿಗೆ ಬಂದರು. ಬರಾಗ ಬಂಗಾರ ಮತ್ತು ಕಲ್ಲಿನ ಮೂರ್ತಿ ತೊಗೊಂಬಂದರು. ಆ ಮೂರ್ತಿ ತೊಗೊಂಬಂದು ಇಲ್ಲಿ ಸ್ಥಾಪನೆ ಮಾಡಿದ್ರಂತ ಹೇಳ್ತಾರೆ. ಆ ಸ್ಥಾಪನೆ ಮಾಡಿದ ಯಾವ ಮನೆತನ ತಂದು ಸ್ಥಾಪನೆ ಮಾಡಿದ್ರೆ ಪವಾರ್ ಮನೆತನದವ್ರು ತಂದು ಸ್ಥಾಪನೆ ಮಾಡಿದ್ರಂತ ಹೇಳ್ತಾರೆ. ಮತ್ತು ಈ ದೇವಿ ವಾರ ಯಾವಾಗಂದ್ರೆ ಮಂಗಳವಾರ ಮತ್ತು ಶುಕ್ರವಾರ ಈ ದೇವಿ ವಾರ. ಈ ದೇವಿಗೆ ಏನು ನಾವು ಹರಕೆ ಕಟ್ಕೊಂಡಿರ್ತೇವಲ್ಲ, ಅದು ಈಡೇರಿದ ಮ್ಯಾಗ ಬಂದು ನಾವು ಪಾಲಿಸ್ಬೇಕು. ಈ ದೇವಿ ಫುಲ್ ಪವರ್ಫುಲ್ಲ. ನಾವಂತೂ ಕೇಳಿದ ಪ್ರಕಾರ ನಾನು ಏನೋ ಒಂದು ಕೇಳ್ಕೊಂಡಿದ್ದೆ ದೇವ್ರಿಗೆ, ಹಿಂಗಾದ್ರೆ ತಾಯಿ ಬಂದು ನಿನ್ನ ಗುಡಿಗೆ ಬಂದು ಕಾಯಿ ಹೊಡ್ಕೊಂಡು ಹೋಕ್ಕಿನವ್ವ ತಾಯಿ ಅಂತ ಬೆಳ್ಕೊಂಡಿದ್ದೆ. ನಾ ಕೇಳ್ಕೊಂಡಿದ್ದೆ 2 ದಿನದಾಗ ಅದನ್ನ ಕೆಲಸ ಆಯಿತು. ಅದಕ್ಕೆ ಈ ಗುಡಿಗೆ ಬಂದು ನಾವು ಕಾಯಿ ಹೊಡ್ಕೊಂಡು ಹೋಗೋಣ ಬರ್ರಿ. ಈ ದೇವ್ರ ಗುಡಿ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಅದು ಹಿಸ್ಟ್ರಿ. ಬಟ್ ನನಗೆ ಇನ್ನೂ ಅಷ್ಟು ಗೊತ್ತಿಲ್ಲ. ಬಟ್ ನಾ ಎಷ್ಟು ತಿಳ್ಕೊಂಡಿನಿ ಅಷ್ಟು ಹೇಳೀನಿ. ಬರ್ರಿ ಫ್ಯಾಮಿಲಿ, ದೇವ್ರ ದರ್ಶನ ಮಾಡ್ಕೊಂಬರ್ನು. ಹಂಗೆ ನಾವು ದೇವಿ ದರ್ಶನ ಮುಗಿಸ್ಕೊಂಡು ನಾವು ಹೊಂಟೀವಿ ಬಿಜಾಪುರ ಏರ್ಪೋರ್ಟ್ ನೋಡಕ್ಕೆ. ಬರ್ರಿ ಹೋಗೋಣಂತ ಅಲ್ಲಿಗೆ. ನಿಮ್ಗೆ ತೋರಿಸ್ತೀನಿ ನಮ್ಮ ಬಿಜಾಪುರ ಏರ್ಪೋರ್ಟ್ ಹೆಂಗೆ ರೆಡಿ ಆಗತ್ತದಂತ. ಇದು ನೋಡಿ ಫ್ಯಾಮ್ಲಿ, ನಮ್ಮ ಕೆರೆ ಈ ಕಡೆ ಬಂದ್ರೆ ಒಂದು ಕೆರೆ ಹತ್ತದ ಈ ಕಡೆ ಈ ಸೈಡ. ಬಟ್ ಇದು ಭೂತನಾಳ ಕೆರೆ ಅಲ್ಲ, ಬಟ್ ಇಲ್ಲೊಂದು ಕೆರೆ ಮಾಡ್ಯಾರ. ಬಟ್ ಈ ಕೆರೆ ಹೆಸರು ಏನಂತ ನನಗೂ ಗೊತ್ತಿಲ್ಲ. ನೀವು ಕಾಣಿಸ್ತಾ ಇರ್ಬೋದು ಅಲ್ಲದ ಫ್ಯಾಮ್ಲಿ. ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನೀನ್ ಫುಲ್ ಗುಡ್ಡಗಾಡ್ ಅದು ಗುಡ್ಡಗಾಡ್. ಈಗ ನಮ್ಮ ಗೌಡ್ರ ಡ್ರೈವಿಂಗ್ ಮಾಡಾಕ್ತಾರ. ಕಾರ್ ಅಲ್ಲ, ಬೈಕ್ ಡ್ರೈವ್ ಮಾಡತ್ತಾರ, ಗಾಡಿ ಓಡ್ಸಾತಾರ. ಫುಲ್ ಈ ಕಡೆ ದ್ರಾಕ್ಷಿ ಫುಲ್ ಅದಾವ ಫ್ಯಾಮ್ಲಿ. ಎಣ್ಣೆ ಪ್ಲಾಟ್ಗಳು ಕೇವಲ 3,60,000 ರೂಪಾಯಿ ಎಣ್ಣೆ ಪ್ಲಾಟ್ ಈ ಕಡೆ. ದೇವ್ರ ಫ್ಯಾಮ್ಲಿ, ಈ ಕಡೆದ ರೋಡ್ ಇತ್ತ. ಬಟ್ ಇದು ವಿಜಯಪುರ ಏರ್ಪೋರ್ಟ್ ಆಗೋ ಸಂಬಂಧ ಇದೆಲ್ಲ ಕಂಪೌಂಡ್ ಕಟ್ಟಿಬಿಟ್ರ. ಇದ್ರೊಳಗೆ ರೋಡ್ ಅದ. ಅದ್ರ ಸಂಬಂಧ ಮತ್ತು ನಾವು ಈ ಕಡೆ ಮತ್ತು ಹೊಸ ರೋಡ, ಇದು ಅಪ್ರೋಡಿಂಗ್ ರೋಡ್ ಅದ. ಇದು ಸುತ್ತಾಗಿ ಹೋಗುತ್ತೆ. ಮತ್ತು ಈ ರೋಡ್ ಹಿಡ್ಕೊಂಡು ನಾವು ಹೊಂಟೇವಿ ವಿಜಯಪುರ ಮಧುಬಾಯಿ ಸೈಡ್ ಕಡೆ. ಹೆವಿ ಅಪ್ರೋಡಿಂಗ್ ಅದು ಫ್ಯಾಮ್ಲಿಲಿ. ಎಂತ ನಡೀತದೆ ಎಕ್ಸ್ಪೋರ್ಟ್ಸ್ ಗಾಡಿ ಹೊಡೆದ್ರೆ. ಬಟ್ ಇದು ನಮ್ಮ HF ಡಿಲಕ್ಸ್ ನಮ್ಮ ಗೋಡ್ರು ನೋಡ್ರಿ ಹೆಂಗೆ ಅಪ್ರೋಡಿಂಗ್ ಮಾಡತ್ತಾರ. HF ಡಿಲಕ್ಸ್ ಹೀರೋ ಗಾಡಿ ತೊಗೊಂಡು ಅಪ್ರೋಡಿಂಗ್ ಮಾಡತ್ತಾರ. ನಾವು ಈ ಕಡೆ ದಾರಿ ಐತತ್ತ ಬಂದುಬಿಟ್ಟೇವಿ. ಬಟ್ ದಾರಿ ನೋಡಿದ್ರೆ ನಮಗೆ ಎಲ್ಲಿ ದಾರಿ ಸಿಗತ್ತಿದ್ದಿಲ್ಲ ಮುಂದೆ. ಹಂಗೆ ಎಲ್ಲ ಗುಡ್ಡದಾಗ ಎಲ್ಲಿ ಹೊಂಟೇವಿ ಗೊತ್ತಿದ್ದಿಲ್ಲ. ಬಟ್ ಗುಡ್ಡದಾಗ ಸೀದಾ ಒಂದು ಅವಲ್ ನೋಡಿದ್ದು ಹೇಳಿದ್ದ ರೋಡ. ಬಟ್ ಹಂಗೆ ಅಣ್ಣ ತೋರಿಸಿ ರೋಡ್ ಮ್ಯಾಗ ನಾವು ಹೊಂಟೇವಿ. ಬರ್ರಿ ಹೋಗೋಣಂತ. ರೋಡ್ ಎಲ್ಲಿ ಮುಂದೆ ಸಿಗುತ್ತೆ ನೋಡುನು. ಸೊ ಹೋಗೋದು ಹಂಗೆ ನಾವು ಹಂಗೆ ಮುಂದೆ ಬಂದೀವಿ. ಬಟ್ ನಮ್ಮ ಮುಂದೆ ಬಂದ್ರೆ ದಾರಿ ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ. ಹಂಗೆ ಅವ್ರ ಅಣ್ಣ ಕೇಳಿದೀವಿ, ಅಣ್ಣ ಇಲ್ಲಿ ನಾವು ಏರ್ಪೋರ್ಟಿಗೆ ಹೋಗೋದು ಹೆಂಗಂತ. ಆ ಅಣ್ಣಾರು ಹೇಳಿದ್ರೆ, ಹಿಂಗೆ ಸೀದಾ ಗುಡ್ದಾಗ ಹೋಗ್ರಿ, ಗುಡ್ದಾಗ ಹೋದ್ರೆ ನಿಮ್ಗೆ ಏರ್ಪೋರ್ಟ್ ಸಿಗುತ್ತೆ ಗೇಟ ಅಂತ ಹೇಳಿದ್ರೆ. ಬರ್ರಿ ನಾವು ಮತ್ತೆ ಅಲ್ಲಿಂದ ಅಲ್ಲಿ ಹೋಗುನು. ಗೌಡ್ರ ಹಡ್ರಿ ಕುದುರೆ ಹೊಡ್ದಂಗೆ ಹೊಡ್ರಿ ಗುಡ್ಡದಾಗ ವಾಜ್ಯದಪ್ಪ ಇದು. ರೋಡ್ ಎಲ್ಲೋ ನಾವೆಲ್ಲೋ ಐತೆ ರೋಡ್. ಹಂಗೆ ನಾವು ಎಲ್ಲ ಗುಡ್ಡ ಗಿಡ್ಡ ದಾಟಿ ನಾವು ಬಂದೀವಿ ಎಲ್ಲಂದ್ರೆ ಬಿಜಾಪುರ ಏರ್ಪೋರ್ಟ್ ಕಡೆ. ಇದು ನೋಡ್ರಿ ಫ್ಯಾಮ್ಲಿ, ನಮ್ಮ ವಿಜಯಪುರ ಏರ್ಪೋರ್ಟ್. ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಸುಸ್ವಾಗತ. ಅಪ್ಕಮಿಂಗ್ ಏರ್ಪೋರ್ಟ್ ನಮ್ಮ ಬಿಜಾಪುರದ. ಅಲ್ಲಿ ಅಣ್ಣಗಳು ವಿಡಿಯೋ ಮಾಡಕತ್ತಾರ.
ಗೇಟ್ ಅದ ಫ್ಯಾಮಿಲಿ, ಇಲ್ಲೊಂದು ಗೇಟ್ ಅದ. ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಸುಸ್ವಾಗತ ಗೇಟ್ ಮಾಡ್ಯಾರ, ಬಟ್ ಗೇಟ್ ಬಂದ್ ಮಾಡ್ಯಾರ. ಎಷ್ಟು ಹಿಡಿದು ಇಷ್ಟ ಎಂಟ್ರನ್ಸ್, ಮತ್ತು ಒಳಗೆ ಎಂಟ್ರನ್ಸ್ ಮಾಡಾಕ ಬಿಡಲ್ಲ ಇವ್ರು. ಇದೇ ಲಾಸ್ಟ್ ಫ್ಯಾಮಿಲಿ ನಾವು ಹೋಗುವಂಥದ್ದು. ಒಳಗಂತೂ ಅಲಾವ್ ಇಲ್ಲಿನ, ಬಟ್ ರೆಡಿ ಆಗೋದನ್ನ ಅಲಾವ್ ಮಾಡ್ತಾರ. ಹಂಗೆ ನಾವು ಬಿಜಾಪುರ ಏರ್ಪೋರ್ಟಿಗೆ ಬಂದು ನೋಡ್ಕೊಂಡು ಹಂಗೆ ಸ್ವಲ್ಪ ಗಾಡಿ ಮ್ಯಾಗ ಫೋಟೋ ಶೂಟ್ ಮಾಡ್ಕೊಳತ್ತೀವಿ. ಬರ್ರಿ ಫೋಟೋ ಶೂಟ್ ಮಾಡ್ಕೊಂಡು ಹೋಗೋಣಂತ. ನಿನ್ನ ಮನದ ಕವಿತೆ ಸಾಲ ಪಡೆವ ನಾನು ಸಾಲಗಾರ, ಕನ್ನ ಕೊರೆದು ದೋಚಿಕೊಂಡ ನೆನಪುಗಳಿಗೆ ಪಾಲುದಾರ, ನನ್ನದಿ ವೇದನೆ. ಹಂಗೆ ನಾವು ಎಲ್ಲ ಫೋಟೋ ಶೂಟ್ ಮಾಡ್ಕೊಂಡು ಪಾರ ಬಿಜಾಪುರಿಗೆ ಬಂದೀವಿ. ಎಂಟ್ರೆನ್ಸಿಗೆ ಬಂದ ಹಂಗೆ ಒಟ್ಟರು ಒಂದು ಕಪ್ ಚಹಾ ತೊಗೊಳತ್ತೀವಿ. ಬರ್ರಿ ಚಹಾ ಕೂಡ ಸಿಗುತ್ತಂತ ನಿಮಗೆ. ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿ. ಹಂಗೆ ನಾವು ಚಹಾ ಕುಡ್ದ ಎಲ್ಲಿ ಹೊಂಟೇವಪ್ಪ ಅಂದ್ರೆ ನಾವು ಹೊಂಟೇವಿ ನಮ್ಮ ಮನೆ ಕಡೆ. ಬರ್ರಿ ಹೋಗೋಣಂತ. ಪರಂಪರೆ ಮುಂದುವರ್ಸನು, ಆದಷ್ಟು ಬೇಗ 100 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋನು. ಸಿಗ್ತೀನಂತ ನಿಮ್ಗೆ ನೆಕ್ಸ್ಟ್ ವ್ಲಾಗ್ದಾಗ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಲೈಕ್, ಕಮೆಂಟ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನಾನು ಅಂದ್ಕೊಂಡಿದ್ದೆ ಮೋಟೋಲಾಗ್ ಏನು ಬರೀ ಒಂದು ಹೆಲ್ಮೆಟ, ಒಂದು ಗಾಡಿ, ಹೆಲ್ಮೆಟಿಗೆ ಒಂದು ಕ್ಯಾಮ್ರಾ ಹಾಕ್ಕೊಂಡು ವಿಡಿಯೋ ಮಾಡ್ಕೊತ ಹೋದ್ರೆ ಆಯ್ತತ್ತ. ಬಟ್ ಮೋಟೋಲಾಗ್ ಮಾಡೋದು ಇಷ್ಟು ಕಷ್ಟ ಐತತ್ತ ನನಗೆ ಗೊತ್ತಿದ್ದಿದ್ದಿಲ್ಲ. ಬಟ್ ಅಷ್ಟೆಲ್ಲ ವಿಡಿಯೋ ತೊಗೊಂಬಂದು ಕಂಟೆಂಟ್ ರೆಡಿ ಮಾಡಿ ಮತ್ತು ವಿಡಿಯೋ ಎಡಿಟ್ ಮಾಡ್ಬೇಕು. ಬಟ್ ಎಷ್ಟೇ ಕಷ್ಟ ಆದರೂ ನಾ ಇನ್ನೂ ಹೆಚ್ಚಿನ ವ್ಲಾಗ್ಸ ಕಂಟೆಂಟ ನಿಮ್ಗೆ ಕೊಡೋಕೆ ಪ್ರಯತ್ನ ಪಡ್ತೀನಿ. ಆದಷ್ಟು ಬೇಗ 100 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿರಿ. ಪರಂಪರೆ ಮುಂದುವರ್ಸೋನು, ಆದಷ್ಟು 100 ಫಾಲೋವರ್ಸ್ ಕಂಪ್ಲೀಟ್ ಮಾಡೋನು. ಸ್ಟೇ ಟ್ಯೂನ್ಯಾಗಿರ್ರಿ ಫ್ಯಾಮ್ಲಿ.